ಈ ಎರಡು ಬಿಷಪ್ ಯೂಸ್ ಮಾಡ್ಕೊಂಡು ನಾವು ಪಾನ್ ಹೊಡಿಬೇಕು ಅಲ್ವಾ? ಹೆಂಗೆ ಹೊಡಿಯೋಣ? ಏನು ಮಾಡ್ಬೇಕು ಫಸ್ಟ್? ಬರ ಬಸ್ ಬರ. ಎರಡು ಬಿಷಪ್ಪಿಂದ ಪಾನ್ ಹೊಡಿಬೇಕು. ಹೆಂಗೆ ಹೊಡಿಯೋದು? ಆಮೇಲೆ ಓಕೆ ಓಕೆ ಇಡೋದು ಅದೇನಾ? ಓಕೆ. ಈಗ ಚೆಸ್ ಆಡ್ಬೇಕಾದ್ರೆ ನಾವು ಕರೆಕ್ಟಾಗಿ ಪ್ಲಾನಿಂಗ್ ಇರ್ಬೋದು. ಪಾನ್ ಇದ್ದಾಗ ಒಂದು ಮನೆನೂ ಬರ್ಬೋದು, ಪಾನ್ ಎರಡು ಮನೆನೂ ಬರ್ಬೋದು. ಆಗಲ್ಲ. ಪಾನಿನ ಹಿಂದಿದ್ದಾಗ ಪಾನಿಂದ ಬಿಷಪ್ ಹೊಡೆಯೋಕ್ಕಾಗಲ್ಲ. ಆದರೆ ಬಿಷಪ್ಪಿಂದ ನಾವು ಪಾನ್ ಹೊಡಿತೀವಿ. ಬಿಷಪ್ಪಿಂದ ಪಾನ್. ಹಾಂ, ಈಗ ಎರಡು ಪಾನ್ ಇದೆ ಹೊಡಿಬೇಕು. ಎರಡು ಪಾನ್ ಇದೆ ಹೊಡಿಬೇಕು. ಹೆಂಗೆ ಹೊಡಿಬೇಕು? ಚೆಸ್ ಆಡ್ತಿದ್ದೆಲ್ಲ ವರ್ಲ್ಡ್ ಕಪ್ ಇಲ್ಲ, ನೀನೇ ಆಡಬೇಕು. ಎರಡು ಬ್ಲ್ಯಾಕ್ ನೀನು ಆಡಬೇಕು, ವೈಟ್ ನೀನು ಆಡಬೇಕು. ಈ ಪಾನು ಎರಡರಲ್ಲಿ ಇಲ್ಲಿ ಬಂದು ಮುಟ್ಟೋದ್ರೊಳಗೆ ನೀನು ಎರಡು ಪಾನ್ ಹೊಡಿಬೇಕು. ಹೆಂಗೆ ಹೊಡಿತೀಯ? ಏನೇನು ಪ್ಲ್ಯಾನ್? ಆಯಿತು. ಬ್ಲ್ಯಾಕ್ ಏನಾಡ್ತಾನೆ? ಈಗ ಚೆಸ್ ಆಡಬೇಕಾದ್ರೆ ಯಾವುದೇ ಕಾರಣಕ್ಕೂ ನಮ್ಮ ಅಪೋನೆಂಟನ್ನು ಅಂಡರ್ ಎಸ್ಟಿಮೇಟ್ ಮಾಡೋಂಗಿಲ್ಲ. ನಾವು ಅವನು ನಮಗಿಂತನೂ ಬುದ್ಧಿವಂತ ಇದ್ದಾರೆ ಅಂತ ತಿಳ್ಕೊಂಡು ಆಡಬೇಕಾಗುತ್ತೆ. ಇಲ್ಲಿ ನಾವು ಅಪೋನೆಂಟ್ ಮೂನ ಗೆಸ್ ಮಾಡಬೇಕಾಗ್ತದೆ. ಚೆಸ್ ಇಸ್ ನಥಿಂಗ್ ಬಟ್ ಇಮ್ಯಾಜಿನೇಷನ್. ಕಲ್ಪನೆ ಅಂತ ಕಲ್ಪನೆ ಮಾಡ್ಕೊಂಡು ಇಮ್ಯಾಜಿನೇಷನ್ ಅಲ್ವಾ? ಅದಕ್ಕೆ ಏನು ರೀತಿ? ಈಗ ಈ ಪೊಸಿಷನಲ್ಲಿ